ಮಂಗಳೂರು ನಗರದ ಹೊರವಲಯದ ಮಳವೂರು ಕೆಂಜಾರು ವ್ಯಾಪ್ತಿಯಲ್ಲಿ ಹರಿಯುವ ಪಾಲ್ಗುಣಿ ನದಿ ಈಗ ಸ್ಮಶಾನದಂತಾಗಿದೆ. ಎಲ್ಲಿ ನೋಡಿದರೂ ಸತ್ತು ತೇಲುತ್ತಿರುವ ಜಲಚರಗಳ ರಾಶಿ. ಇತ್ತೀಚೆಗಷ್ಟೇ ಕಪ್ಪು ಬಣ್ಣಕ್ಕೆ ತಿರುಗಿದ್ದ ನದಿ ನೀರು ನಿನ್ನೆ ರಾತ್ರಿಯ ವೇಳೆಗೆ ಮೀನುಗಳ ಪಾಲಿಗೆ ವಿಷವಾಗಿ ಪರಿಣಮಿಸಿದೆ. ಇದಕ್ಕೆ ಕಾರಣ ಇಲ್ಲಿನ ಕೈಗಾರಿಕೆಗಳಿಂದ ಹರಿದು ಬರುತ್ತಿರುವ ವಿಷಕಾರಿ ತ್ಯಾಜ್ಯ ಎನ್ನುವುದು ಸ್ಥಳೀಯರ ನೇರ ಆರೋಪ. ವರ್ಷಗಳಿಂದ ಈ ಸಮಸ್ಯೆ ಇದೆ. ನದಿ ನೀರು ಪೂರ್ತಿ ಕಪ್ಪಾಗಿದೆ. ಬರೀ ನದಿ ಮಾತ್ರವಲ್ಲ, ನಮ್ಮ ಮನೆಯ ಬಾವಿ ನೀರು ಕೂಡ ಕಲುಷಿತಗೊಂಡಿದೆ. ಯಾರೂ ನಮ್ಮ ಕಷ್ಟ ಕೇಳೋರಿಲ್ಲ ಎಂದು ಅಳಲು ತೋಡಿಕೊಳ್ಳುತ್ತಾರೆ ಸ್ಥಳೀಯರು. ಇದು ಫಲ್ಗುಣಿ ನದಿ. ನಾವು ಈ ನದಿಯಿಂದ ಹತ್ತಿರನೇ ಇರೋದು ನಮ್ಮ ಮನೆ. ಇಲ್ಲಿ ಕೂರಕ್ಕಾಗ್ತಾ ಇಲ್ಲ. ಎಷ್ಟು ಸ್ಮೆಲ್ ಅಂದರೆ ಅದು ವಾಮಿಟ್ ಬರ್ತದೆ. ಇದಕ್ಕೆ ಏನೇ ಆದರೂ ಕೂಡ ಈ ಊರಿನ ಜನರಿಗೆ ಏನೇ ತೊಂದರೆ ಆದರೂ ಕೂಡ ಅದು ಕಾನೂನು ಪ್ರಕಾರ ಯಾರು ಕ್ರಮ ಕೈಗೊಳ್ಬೇಕು ಅವರು ಕೈಗೊಳ್ಳಲೇಬೇಕು. ಇದಕ್ಕೆ ಯಾವ ಕಂಪನಿಗಳು ಇದಕ್ಕೆ ಏನು ಕೆಮಿಕಲ್ ಬಿಟ್ಟಿದ್ದಾರೋ ಅದನ್ನು ತಕ್ಷಣ ಅದನ್ನು ಕಂಡುಹಿಡಿದು ಅದನ್ನು ನಿಲ್ಲಿಸ್ಬೇಕು. ಈ ಕ್ಷಣನೇ ನಿಲ್ಲಿಸಬೇಕು ಅಂತ ನಾನು ಈ ಮೂಲಕ ಸರ್ಕಾರದ ಹತ್ರ ಕೇಳಿಕೊಳ್ಳುತ್ತೆ. ಇದು ಕೇವಲ ಮಳವೂರು ಭಾಗದ ಕಥೆಯಲ್ಲ. ಬಜ್ಪೆ ಪಂಚಾಯತ್ ವ್ಯಾಪ್ತಿಯ ಹಲವು ನದಿ ಮೂಲಗಳು ಇಂದು ಮಾಲಿನ್ಯದ ಸುಳಿಗೆ ಸಿಲುಕಿವೆ. ಅಧಿಕಾರಿಗಳ ಮತ್ತು ಜನನಾಯಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಂಚಾಯತ್ ಈಗ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದೆ. ಈ ಘಟನೆ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿ ಡಾಕ್ಟರ್ ಮಹೇಶ್ವರಿ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಚ್ಚನಾಡಿ ಎಸ್ಟಿಪಿ ಪ್ಲಾಂಟ್ನಿಂದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೇರವಾಗಿ ನದಿಗೆ ಬಿಡಲಾಗುತ್ತಿದೆ ಎಂಬ ಸಂಶಯ ವ್ಯಕ್ತವಾಗಿದ್ದು ಅಧಿಕಾರಿಗಳು ನದಿ ಮತ್ತು ಬಾವಿ ನೀರಿನ ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯಿಂದ ನಾವು ಈಗಾಗಲೇ ಮಳವೂರು ಪಾಲ್ಗುಣಿ ನದಿಯ ಅಕ್ಕಪಕ್ಕದಲ್ಲಿ ಈಗಾಗಲೇ ನಾವು ಬಂದು ಇಲ್ಲಿ ಈ ಒಂದು ಮೀನುಗಳ ಮಾರಣ ಹೋಮವನ್ನು ನೋಡ್ತಾ ಇದ್ದೀವಿ. ಇಲ್ಲಿಯ ಎಲ್ಲ ಆಸುಪಾಸಿನ ಇಲ್ಲಿಯ ನಾಗರಿಕರು ಎಲ್ಲರೂ ಈಗಾಗಲೇ ಪಂಚಾಯತಿಗೆ ನಮಗೆ ಮನವಿ ಮಾಡಿದ್ದಾರೆ. ಹಲವಾರು ಬಾರಿ ನಮ್ಮ 62ನೇ ತೋಕೂರು ಪ್ರದೇಶದಲ್ಲಿರತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದ ಕಂಪನಿಗಳಿಂದ ವಿಷಪೂರಿತವಾದಂಥ ನೀರನ್ನು ಈ ನದಿಗೆ ಬಿಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಪಂಚಾಯತಿ ಆಗಲಿ ಅಥವಾ ಪೊಲ್ಯೂಷನ್ ಬೋರ್ಡ್ ಆಗಲಿ ಯಾವುದೇ ರೀತಿಯ ಕಾನೂನು ಕ್ರಮ ಜಿಲ್ಲಾ ಆಡಳಿತ ತಗೊಳ್ಳಿಲ್ಲ ಅಂತ. ಈಗಾಗಲೇ ನಮ್ಮ ನೂತನವಾದಂಥ ಬಾಡಿ ಬಂದು ಪ್ರಥಮ ಬಾರಿಗೆ ಈ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. SEZ ಮತ್ತು ಈ ರೀತಿಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಈ ನದಿಗೆ ಕಲುಷಿತ ವಿಷಪೂರಿತವಾದಂಥ ನೀರನ್ನು ಬಿಟ್ಟು ಈಗಾಗಲೇ ಹಲವಾರು ಈ ಮೀನಿನ ಸಂತತಿ ನಾಶ ಆಗುವಂಥ ಸ್ಥಿತಿಗೆ ಬಂದಿದೆ. ಇದಲ್ಲದೆ ಈಗ ಆಸುಪಾಸಿನ ಎಲ್ಲ ಬಾವಿಗಳನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಆ ಬಾವಿಗಳಲ್ಲಿ ಕೂಡ ಒಂದು ರೀತಿಯ ನೀರಿನ ಬಣ್ಣ ಬದಲಾಗಿದೆ. ಒಂದು ರೀತಿಯ ಬಣ್ಣ ಬದಲಾಗಿ ವಿಷ ಒಂದು ಆಯಿಲ್ನಾಗೆ ಮೇಲೆ ಕಾಣ್ತಾ ಉಂಟು. ಹಾಗಾಗಿ ನಾವು ಪೊಲ್ಯೂಷನ್ ಬೋರ್ಡಿನವರಿಗೆ ಕೂಡ ನಾವು ಈ ಕಂಪ್ಲೇಂಟನ್ನು ಈಗ ಮಾಡಿದ್ದೇವೆ. ಈಗಾಗಲೇ ಬರ್ತಾರೆ ಮತ್ತು ಜಿಲ್ಲಾಡಳಿತಕ್ಕೂ ಈ ಬಗ್ಗೆ ನಾವು ಕಂಪ್ಲೇಂಟನ್ನು ಮಾಡ್ತೇವೆ. ತಕ್ಷಣ ಈ ಕಂಪನಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವು ಇಲ್ಲಿಯ ಎಲ್ಲ ನಾಗರಿಕರು ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಇದಕ್ಕೆ ಒಂದು ಸೂಕ್ತವಾದಂಥ ನ್ಯಾಯ ದೊರಕಿಸುವಂಥ ಪ್ರಯತ್ನವನ್ನು ನಾವು ಪಂಚಾಯತಿ ವತಿಯಿಂದ ನಮಗೆ ಯಾವ ಮಟ್ಟಿಗೆ ಸಾಧ್ಯತೆ ಇದೆ ಇದೆಲ್ಲವನ್ನು ನಾವು ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಇದು ಪ್ರಥಮ ಬಾರಿಗೆ ಅಲ್ಲ, ಇದು ಹಲವಾರು ಬಾರಿ ಈ ರೀತಿಯ ಮನವಿ ಮಾಡಿದ್ದೇವೆ, ಕಂಪ್ಲೇಂಟ್ ಮಾಡಿದ್ದೇವೆ. ಇದರ ಒಳಗೆ ಕಾನೂನು ಕ್ರಮ ಯಾವುದೇ ರೀತಿಯಲ್ಲಿ ತಗೊಳ್ಳಿಲ್ಲ ಅನ್ನುವಂಥದ್ದು. ಈಗಾಗಲೇ ಒಂದು ಪೊಲ್ಯೂಷನ್ ಬೋರ್ಡಿಗೆ ನಾನು ಮೊನ್ನೆ ದಿಶಾ ಮೀಟಿಂಗ್ನಲ್ಲೂ ಕೂಡ ಆ ಸಭೆಯಲ್ಲೂ ಕೂಡ ನಾನು ಪ್ರಸ್ತಾಪಿಸಿದ್ದೇನೆ. ನಮ್ಮ SEZ ಝೋನ್ ಒಳಗಿರತಕ್ಕಂಥ ಗೈಲ್ ಇಂಡಿಯಾ ಎನ್ನುವಂಥ GMPL ಎನ್ನುವಂಥ ಕಂಪನಿಯಿಂದ ಒಂದು ವಿಷಪೂರಿತ ನೀರನ್ನು ನಮ್ಮ ಪೊರ್ಕೋಡಿಯಿಂದ ಕೊಂಚಾರಿನಿಂದ ಪೊರ್ಕೋಡಿಗೆ ಬಂದು ಅದು ಕೂಡ ಪಾಲ್ಗುಣಿ ನದಿಗೆ ಸೇರುವಂಥ ಅಲ್ಲಿಯೂ ಕೂಡ ಬಿಟ್ಟಿದ್ದಾರೆ. ಆ ಮೀಟಿಂಗ್ನಲ್ಲೂ ನಾನು ಮಾತಾಡಿದ್ದೇನೆ. ಆಗ ಪೊಲ್ಯೂಷನ್ ಬೋರ್ಡಿನ ಒಂದು ನೂತನ ಆಯುಕ್ತರಾಗಿ ಯಾರೋ ಬಂದಿದ್ದಾರೆ. ಅವರು ಹೇಳಿದ್ದಾರೆ ಖಂಡಿತವಾಗಲೂ ನಾನು ಕಂಪನಿಯನ್ನು ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎನ್ನುವಂಥದ್ದು. ಇವತ್ತು ಕೂಡ ಅವರಿಗೆ ನಾನೀಗ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದೇನೆ, ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಪೊಲ್ಯೂಷನ್ ಬೋರ್ಡಿನವರಿಗೆ ಸಾಧ್ಯತೆ ಇದೆ. ಇದೀಗ ನಮಗೆ ಇಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತಾ ಇದೆ. ಮತ್ತು ಮೀನು ಈಗ ಒಂದು ನದಿಯ ಸಂತತಿ ಯಾವುದು ಸಾಯಬೇಕಾದ್ರೆ ಅದು ವಿಷ ಇರಲೇಬೇಕು. ಅದು ಒಂದು ಕಾಗೆ ಕೂಡ ಸಾಯ್ತದೆ ಇದನ್ನು ತಿಂದಾಗ ಅನ್ನುವಂಥ ವಿಷಯದ ಖಂಡಿತ. ಹಾಗಾಗಿ ಈ ಬಾರಿ ಖಂಡಿತ ಕಾನೂನು ಕ್ರಮ ಕೈಗೊಳ್ತೇವೆ. ಇದಕ್ಕೆ ಬೀಗ ಜಡಿಯುವಂಥ ಒಂದು ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ಪಂಚಾಯತಿಯಿಂದ ಯಾವುದೇ ಒಂದು ರೀತಿಯ ಯಾರಿಗೂ ಬೆಂಬಲ ಕೊಡುವಂಥದ್ದು, ಯಾವ ಕಂಪನಿಗೂ ನಾವು ಬೆಂಬಲ ಕೊಡುವಂಥದ್ದಿಲ್ಲ. ನಮಗೆ ಕಂಪನಿ ಯಾಕೆ? ನಮಗೆ ನಮ್ಮ ಆಸುಪಾಸಿನಲ್ಲಿ ಈ ರೀತಿಯಾದಂಥ ಪ್ರಾಣಹಾನಿಕರವಾದಂಥ ಘಟನೆಗಳು ನಡೆದಾಗ ನಮಗೆ ಈ ಕಂಪನಿ ಅಗತ್ಯ ಇಲ್ಲ.
ಯಾಕಂದರೆ ನಮಗೆ ತೊಂದರೆ ಆಗೋದು. ಈ ಕಂಪನಿಯಿಂದ ಈಗ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಜನಪ್ರತಿನಿಧಿಗಳು ಬೇರೆ ಬೇರೆ ಮಾತಾಡ್ತಾರೆ. ಯಾಕಂತ ಹೇಳಿದರೆ ನಮಗೆ ಬೇಕು, ನಮಗೆ ಇಂಡಸ್ಟ್ರಿಯಲ್ಲಿ ಬರಬೇಕು, ಕಂಪನಿ ಬರಬೇಕಂತ. ಯಾಕೆ ಬರಬೇಕು? ನಮ್ಮ ಊರಿನವರಿಗೆ ಇಲ್ಲಿ ಸರಿಯಾದಂಥ ಉದ್ಯೋಗ ಸಿಗ್ತಾ ಇಲ್ಲ, ಅದು. ಇನ್ನೊಂದು ಪೊಲ್ಯೂಷನ್ ಎಲ್ಲ ನಮಗೆ, ಪೊಲ್ಯೂಷನ್ ಯಾವುದು ಇದ್ದರೂ ನಮಗೆ ಸಿಗ್ತದೆ. ಈ ರೀತಿಯಾದಂಥ ದುರ್ಘಟನೆ ನಡೆಯುವಂಥ ಒಂದು ನದಿಗೆ ವಿಷದ ಆ ನೀರನ್ನು, ಅವರ ಕಲ್ಪಿತ ನೀರನ್ನು ಬಿಡ್ತಾನೆ ಅಂತ ಹೇಳಿದರೆ ಇದು ನ್ಯಾಯಯುತವಾದದ್ದಲ್ಲ. ಇದು ಬೇರೆ ಕಡೆ ಎಲ್ಲಿಂದಲೂ ಓಡಿಸಿ ಬಂದಂಥ ಕಂಪನಿಗಳೆಲ್ಲ ಇಲ್ಲಿ ಬರುವುದು, ಇಲ್ಲಿ ಬಂದು ಇದೇ ಮಾಡೋದು ಇವರು. ಹಾಗಾಗಿ ನಾವು ಈ ಸಲ ನಾಗರಿಕರು ಕೂಡ ನಮಗೆ ಅದೇ ಮನವಿ ಮಾಡಿದ್ದಾರೆ. ನಾವು ಕೂಡ ಇದನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಈ ಹಿಂದೆ ಏನಾಗಿದೆ ಅದು ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸಾಮೀಲಾಗಿದ್ದಾರೆ, ಯಾರೊಟ್ಟಿಗೆ ಸಾಮೀಲಾಗ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ನಾವು ಏನು ಬಜ್ಪೆ ಪಟ್ಟಣ ಪಂಚಾಯತಿ 19 ಜನ ನಾವು ಸದಸ್ಯರು ಏನಿದ್ದೇವೆ, ನಾವು ಖಂಡಿತವಾಗಲೂ ಇದರ ವಿರುದ್ಧವೇ ನಿಲ್ಲೋದು, ಜನಪರವಾದಂಥ ಕೆಲಸ ಮಾಡಲಿಕ್ಕೆ ನಾವಿರೋದು. ಇದು ಮಾಡಲೇಬೇಕು, ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ವಿಷಯ ಇಲ್ಲ ಅಂತ ಹೇಳಿದರೆ ಯಾವುದೇ ಒಬ್ಬ ಪೊಲ್ಯೂಷನ್ ಬೋರ್ಡಿನ ಅಧಿಕಾರಿ ಇರಬಹುದು ಅಥವಾ NITK ಅವರ ಇಂಜಿನಿಯರ್ ಅವರಿಗೆ ಕೊಟ್ಟು ನಾವು ಈಗ ಏನೋ ಕೊಟ್ಟಿದ್ದೇವೆ ಈ ಹಿಂದೆ ಕೂಡ, ಅದರ ರಿಪೋರ್ಟ್ ಕೂಡ ನಮಗೆ ಇನ್ನೂ ಬರಲಿಲ್ಲ. ಬಂದರೆ ನಾವು ಖಂಡಿತವಾಗ್ಲೂ, ನಮಗೆ ಬಂದರೆ ನಾವು ಆ್ಯಕ್ಷನ್ ತಗೊಳ್ತೇವೆ. ನಾವೆಲ್ಲ ಈ ನಾಗರಿಕರು ಸೇರಿ ಆ ಕಂಪನಿಯ ವಿರುದ್ಧ ಧರಣಿಯನ್ನು ಮಾಡ್ತೇವೆ. ಅಲ್ಲಿ ಬೀಗ ಜಡಿಯುವಂಥ ಕೆಲಸವನ್ನು ಖಂಡಿತ ನಾವು ಮಾಡಲೇಬೇಕು, ಮಾಡ್ತೇವೆ. ಒಟ್ಟಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ಬಲಿ ಕೊಡಲಾಗುತ್ತಿದೆ. ಪಾಲಿಕೆಯ ನಿರ್ಲಕ್ಷ್ಯ ಮತ್ತು ಕೈಗಾರಿಕೆಗಳ ಲಾಭದ ಆಸೆಗೆ ಇವತ್ತು ಜೀವನಾಡಿ ಪಾಲ್ಗುಣಿ ಕಲುಷಿತಗೊಂಡಿದೆ. ಸತ್ತ ಮೀನುಗಳು ಅಧಿಕಾರಿಗಳ ಕಣ್ಣು ತೆರೆಸುತ್ತವೆಯೋ ಅಥವಾ ಮತ್ತಷ್ಟು ಸಂಕಟ ಅನುಭವಿಸಬೇಕೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ.